ಅಯ್ಯೋ, ಯಾರಾದರೂ ಬನ್ನಿ, ಯಾರೋ ನನ್ನ ಗಂಡನನ್ನು ಕೊಲೆ ಮಾಡಿದ್ದಾರೆ. ಏನಾಯ್ತು ಅಮ್ಮ? ಯಾರು ಸಾಹೇಬ್ರನ್ನ ಕೊಲೆ ಮಾಡಿದ್ದು? ಇರಿ, ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಮ್ಮ ಮನೆಯಲ್ಲಿ ಒಂದು ಕೊಲೆಯಾಗಿದೆ, ಬೇಗ ಬನ್ನಿ. ಯಾರು ಈ ಮನೆಯಿಂದ ಹೊರಗೆ ಹೋಗಬಾರ್ದು. ಈ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಈಗ ಅನುಮಾನಿತರೆ. ಇದ್ದ ಜಾಗದಲ್ಲಿ ಎಲ್ಲರೂ ಇರಿ. ಸರ್, ಮೃತದೇಹ ಸ್ಟಡಿ ರೂಮ್ನಲ್ಲಿತ್ತು. ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು, ಕಿಟಕಿಗಳು ಮುಚ್ಚಿದ್ದವು ಸರ್. ಸರ್, ಮೇಜಿನ ಮೇಲೆ ಅರ್ಧ ಕುಡಿದ ಕಾಫಿ ಇದೆ, ಪಕ್ಕದಲ್ಲಿ ಒಡೆದ ಗಡಿಯಾರ ಇದೆ, ಸಮಯ 10:15ಕ್ಕೆ ನಿಂತಿದೆ. ನಾವು ಈಗ ವಿಚಾರಣೆ ಮಾಡಬೇಕು. ನಿಮ್ಮ ಹೆಸರೇನಮ್ಮ? ನಾನು ಸುನೀತಾ, ರಾಹುಲ್ ಅವರ ಪತ್ನಿ. ನಾನು ಅಡಿಗೆ ಮನೆಯಲ್ಲಿ ಇದ್ದೆ, ಕಿರುಚಾಟ ಕೇಳಿ ಓಡಿ ಬಂದೆ. ನಿಮ್ಮ ಗಂಡನಿಗೆ ಯಾರಾದರೂ ಶತ್ರುಗಳಿದ್ದಾರಾ? ವ್ಯಾಪಾರದಲ್ಲಿ ಎಲ್ಲರಿಗೂ ಸ್ಪರ್ಧೆ ಇರುತ್ತದೆ, ಆದರೆ ಕೊಲೆ ಮಾಡುವಷ್ಟು ದ್ವೇಷ ಯಾರಿಗೂ ಇರಲಿಲ್ಲ ಎಂದು ನಾನು ಭಾವಿಸಿದ್ದೆ. ನೀವು ಯಾರು? ನಾನು ವಿಕ್ರಮ್, ರಾಹುಲ್ ಅವರ ತಮ್ಮ. ಮೇಲಿನ ಕೋಣೆಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಕೆಳಗೆ ಏನಾಗುತ್ತಿದೆ ಎಂಬುದೇ ಗೊತ್ತಾಗಲಿಲ್ಲ. ನಿಮ್ಮ ಅಣ್ಣನ ಜೊತೆ ಸಂಬಂಧ ಹೇಗಿತ್ತು? ನಾವು ಆಗಾಗ ಜಗಳ ಮಾಡುತ್ತಿದ್ದೆವು, ಆದರೆ ಅದರಿಂದ ನಾನು ಕೊಲೆಗಾರನಾಗುವುದಿಲ್ಲ. ನೀನು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೀಯಾ? ಸುಮಾರು 10 ವರ್ಷ ಸರ್. ಈ ಮನೆ ನನ್ನ ಮನೆಯಂತೆಯೇ ಸರ್. ನಾನು ದ್ರೋಹ ಮಾಡುವುದಿಲ್ಲ. ಹಾಗಾದರೆ ಇಂದು ರಾತ್ರಿ ಏನಾದರೂ ವಿಚಿತ್ರ ಕಂಡಿತೆ? ಒಬ್ಬ ವ್ಯಕ್ತಿ ಸಂಜೆ ಮನೆಗೆ ಬಂದಿದ್ದರು, ಆದರೆ ಅವರು ಯಾರು ಎಂದು ನನಗೆ ಗೊತ್ತಿಲ್ಲ. ಸರ್, ಟೇಬಲ್ ಮೇಲಿದ್ದ ಕಾಫಿ ಕಪ್ ಮೇಲೆ 2 ಬೆರಳಚ್ಚುಗಳಿವೆ. ಒಂದು ರಾಹುಲ್ ಇರಬಹುದು, ಇನ್ನೊಂದು ಯಾರೆಂಬುದನ್ನು ಕಂಡುಹಿಡಿಯಬೇಕು. ಅದೇ ಈ ಕೇಸಿನ ಮೊದಲ ಉತ್ತರ. ಫಾರೆನ್ಸಿಕ್ಗೆ ಕಳಿಸ್ತೀನಿ ಸರ್. ಸರ್, ಒಂದು ವಿಚಿತ್ರ ವಿಷಯ. ಏನಾಯಿತು? ರಾತ್ರಿ 9:55ರಿಂದ 10:20ರವರೆಗೆ ಎಲ್ಲ CCTV ಕ್ಯಾಮ್ರಾಗಳು ಆಫ್ ಆಗಿವೆ. ಅಂದರೆ ಕೊಲೆಗಾರ ಮೊದಲು ಕ್ಯಾಮ್ರಾಗಳನ್ನು ನಿಲ್ಲಿಸಿದ್ದಾನೆ ಅಂತ ಅರ್ಥ ಆಯಿತು. ರಾಹುಲ್ನ ಮೊಬೈಲ್ ಎಲ್ಲಿದೆ? ಸರ್, ಫೋನ್ ಸಿಕ್ಕಿದೆ, ಆದರೆ ಕೊನೆಯ ಕಾಲ್ ಡಿಲೀಟ್ ಮಾಡಲಾಗಿದೆ. ಡಿಲೀಟ್ ಮಾಡಿದರೆ ಸತ್ಯ ಅಳಿಯುವುದಿಲ್ಲ. ಆ ಕಾಲ್ ಯಾರ್ದೆಂದು ಪತ್ತೆ ಹಚ್ಚಿ. ಸರ್, ಫಾರೆನ್ಸಿಕ್ಕಿಂದ ವರದಿ ಬಂದಿದೆ. ಬೇಗ ಹೇಳು. ಕಾಫಿ ವಿಷ ಇರಲಿಲ್ಲ, ಸಾವು ಚಾಕುವಿನಿಂದಲೇ ಆಗಿದೆ. ಹಾಗಾದರೆ ಕಾಫಿ ಕೊಲೆಗಾರ ನಮ್ಮನ್ನು ತಪ್ಪು ದಾರಿಗೆ ಎಳೆಯಲು ಇಟ್ಟ ಬಲೆ. ಸರ್, ಬಂಗಲೆಯ ಹಿಂಭಾಗದ ತೋಟದಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ. ಯಾರದ್ದು? ಅದು ರಾಹುಲ್ ಅವರದ್ದಲ್ಲ ಸರ್. ಹಾಗಾದರೆ ಅದು ಕೊಲೆಗಾರನ ಫೋನ್ ಆಗಿರಬಹುದು. ಸರ್, ಈ ಫೋನ್ನಲ್ಲಿರೋ ವ್ಯಕ್ತಿನೊಮ್ಮೆ ನೋಡಿ ನೀವು. ಸರ್, ಆ ಫೋಟೋದಲ್ಲಿರುವ ವ್ಯಕ್ತಿ ಯಾರು? ಇಲ್ಲ, ಇದು ಸಾಧ್ಯವೇ ಇಲ್ಲ. ಸರ್, ಆ ಮೊಬೈಲ್ನಲ್ಲಿ ಕಾಣುತ್ತಿರುವ ವ್ಯಕ್ತಿ ಯಾರು? ನಿಮ್ಮ ಮುಖ ನೋಡಿದರೆ ನಿಮಗೆ ಅವನು ಗೊತ್ತಿರುವಂತೆ ಕಾಣುತ್ತಿದೆ. ಏನಾದರೂ ಹೇಳಿ ಸರ್. ಅವನು 5 ವರ್ಷಗಳ ಹಿಂದೆ ಸತ್ತಿದ್ದಾನೆ ಎಂದು ದಾಖಲಾಗಿದ್ದ ವ್ಯಕ್ತಿ. ಅವನ ಹೆಸರು ಅಜಯ್. ಆದರೆ ಸತ್ತವನು ಈ ಫೋಟೋದಲ್ಲಿ ಹೇಗೆ ಕಾಣಬಹುದು? ಸರ್, ಫಾರೆನ್ಸಿಕ್ ರಿಪೋರ್ಟ್ ಕೂಡ ಬಂದಿದೆ. ಮೊಬೈಲ್ನಲ್ಲಿದ್ದ ಬೆರಳಚ್ಚುಗಳು ಒಂದೇ ವ್ಯಕ್ತಿಯವು, ಆದರೆ ಅವು ಸರ್ಕಾರದ ಹಳೆಯ ದಾಖಲೆಗಳೊಂದಿಗೆ ಹೊಂದಿಕೆಯಾಗಿವೆ. ಅವು ಅಜಯ್ನ ಬೆರಳಚ್ಚುಗಳೇ. ಸತ್ತವನು ಬದುಕಿದ್ದಾನಾ ಅಥವಾ ಯಾರಾದರೂ ಅವನ ಹೆಸರನ್ನು ಬಳಸುತ್ತಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಕೇಸ್ ಮುಗಿಯುತ್ತದೆ. ಎಲ್ಲ ಹಳೆಯ ದಾಖಲೆಗಳನ್ನು ಮತ್ತೆ ತರಿಸಿ. ಸುನೀತಾ, ಅಜಯ್ ಎನ್ನುವ ಹೆಸರು ನಿಮಗೆ ಗೊತ್ತೇ? ಸುಳ್ಳು ಹೇಳುವ ಮುನ್ನ ಒಮ್ಮೆ ಚೆನ್ನಾಗಿ ಯೋಚಿಸಿ. ಈಗ ಸತ್ಯ ಹೇಳುವುದೇ ನಿಮಗೆ ಒಳ್ಳೆಯದು. ಆ ಹೆಸರನ್ನ ಮತ್ತೆ ಕೇಳ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಅಜಯ್ ರಾಹುಲ್ನ ಹಳೆಯ ಬಿಸ್ನೆಸ್ ಪಾರ್ಟ್ನರ್. 5 ವರ್ಷಗಳ ಹಿಂದೆ ಅಪಘಾತದಲ್ಲಿ ಸತ್ತನು ಎಂದು ಎಲ್ಲರೂ ನಂಬಿದ್ದರು. ಸರ್, ಬ್ಯಾಂಕ್ ದಾಖಲೆಗಳು ಸಿಕ್ಕಿವೆ. ಕೊಲೆಯಾಗುವ 2 ದಿನಗಳ ಮೊದಲು ರಾಹುಲ್ 5 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಆ ಹಣ ಯಾರ ಖಾತೆಗೂ ಹೋಗಿಲ್ಲ. ಹಣ ಮಾಯವಾಗಿದೆ, ಅಜಯ್ ಬದುಕಿದ್ದಾನೆ ಎಂಬ ಅನುಮಾನ. ಇವೆರಡಕ್ಕೂ ಒಂದೇ ಸಂಬಂಧ ಇದೆ. ಸರ್, ಡಿಲೀಟ್ ಆಗಿದ್ದ ವಿಡಿಯೋವನ್ನು ರಿಕವರ್ ಮಾಡಿದ್ದೇವೆ. ಒಬ್ಬ ವ್ಯಕ್ತಿ ಮುಖ ಮುಚ್ಚಿಕೊಂಡು ಸ್ಟಡಿ ರೂಮ್ಗೆ ಹೋಗಿದ್ದಾನೆ, ಆದರೆ ಹೊರಗೆ ಬರುತ್ತಿರುವ ದೃಶ್ಯ ಇಲ್ಲ. ಅಂದರೆ ಅವನು ಇನ್ನೊಂದು ದಾರಿಯಿಂದ ಹೊರಬಂದಿದ್ದಾನೆ. ಈ ಮನೆಯಲ್ಲಿ ಗುಪ್ತ ದಾರಿ ಇರಬೇಕು. ಸರ್, ಈ ಪುಸ್ತಕದ ಸೆಲ್ಫ್ ಸರಿಯುತ್ತಿದೆ. ಇದರ ಹಿಂದೆ ಒಂದು ಸೀಕ್ರೆಟ್ ರೂಮ್ ಇದೆ. ಒಳಗೆ ಯಾರೋ ಇತ್ತೀಚೆಗೆ ಇದ್ದ ಗುರುತುಗಳಿವೆ. ಕೊಲೆಗಾರ ಇಲ್ಲಿಯೇ ಅಡಗಿದ್ದ, ಅದರಿಂದಲೇ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಇದೇ ನಮ್ಮ ದೊಡ್ಡ ಸುಳಿವು. ವಿಕ್ರಮ್, ನಿನ್ನ ನಾಟಕ ಇಲ್ಲಿಗೆ ಮುಗಿಯಿತು. ಅಜಯ್ ಅನ್ನೋ ಹೆಸರು ಕೇವಲ ಒಂದು ಮುಖವಾಡ. ಆ ಮೊಬೈಲ್ ನಿನ್ನದೇ. ಕೊನೆಗೂ ಕಂಡು ಹಿಡಿದಿರಾ? ಹೌದು, ಅಜಯ್ ಸತ್ತಿಲ್ಲ.
ಅವನನ್ನು ಸಾಯಿಸಿದ್ದು ನನ್ನ ಅಣ್ಣ ರಾಹುಲ್. 5 ವರ್ಷಗಳ ಹಿಂದೆ ರಾಹುಲ್ ಹಣಕ್ಕಾಗಿ ಅಜಯ್ಗೆ ದ್ರೋಹ ಮಾಡಿದ್ದ. ಅವನ ಸಾವನ್ನು ಅಪಘಾತ ಎಂದು ತೋರಿಸಿದ. ನಾನು ಎಲ್ಲವನ್ನೂ ನೋಡಿದ್ದೆ. ಹಾಗಾದರೆ ಈ ಕೊಲೆ ಪ್ರತೀಕಾರವೇ? ನೀನು 5 ವರ್ಷ ಕಾದೆಯಾ? ಅದಕ್ಕಾಗಿ ಅಜಯ್ನ ಹೆಸರನ್ನೇ ಬಳಸಿದೆಯಾ? ಹೌದು, ರಾಹುಲ್ ಮಾಡಿದ ಪಾಪಕ್ಕೆ ಇದೇ ಶಿಕ್ಷೆ ಎಂದುಕೊಂಡೆ. ಆದರೆ ಕಾನೂನಿಗಿಂತ ನಾನು ದೊಡ್ಡವನಲ್ಲ. ವಿಕ್ರಮ್, ಒಂದು ಕೊಲೆಗೆ ಇನ್ನೊಂದು ಕೊಲೆ ಪರಿಹಾರವಲ್ಲ. ಸತ್ಯವನ್ನು ನ್ಯಾಯಾಲಯಕ್ಕೆ ಹೇಳಬಹುದಿತ್ತು. ನೀನು ನಿನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ. ಪ್ರತೀಕಾರದ ಕೋಪದಲ್ಲಿ ನಾನು ಅದನ್ನು ಯೋಚಿಸಲಿಲ್ಲ. ಇಂದು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನ್ನ ತಪ್ಪಿನ ಶಿಕ್ಷೆ ನನಗಾಗಿದೆ. ಸರ್, ಇಷ್ಟು ದೊಡ್ಡ ಕೇಸ್ ಒಂದೇ ಮೊಬೈಲ್ನಿಂದ ಬಯಲಾಯಿತು. ಮೊದಲಿಗೆ ಅದು ಸಾಮಾನ್ಯ ಸಾಕ್ಷಿ ಎಂದುಕೊಂಡಿದ್ದೆ. ಆದರೆ ಸತ್ಯದ ಬಾಗಿಲು ತೆರೆಯಿತು. ಅಪರಾಧಿ ಎಷ್ಟೇ ಬುದ್ಧಿವಂತನಾದರೂ ಒಂದು ಸಣ್ಣ ತಪ್ಪು ಅವನನ್ನು ಕಾನೂನಿನ ಮುಂದೆ ನಿಲ್ಲಿಸುತ್ತದೆ. ಸತ್ಯ ತಡವಾಗಬಹುದು, ಆದರೆ ಸೋಲುವುದಿಲ್ಲ.